ಧರ್ಮಸ್ಥಳ ಪರವಾಗಿ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಬಿಜೆಪಿ ನಿಯೋಗ ಇವತ್ತು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಅದೇ ರೀತಿಯಲ್ಲೂ ಕೂಡ ಪರಿಷತ್ ಸದಸ್ಯರಂತ ರವಿಕುಮಾರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಧರ್ಮಸ್ಥಳದ ಪರವಾಗಿ ಸಾಕಷ್ಟು ಅಪಪ್ರಚಾರ ಪ್ರಾರಂಭ ಆಗಿದೆ, ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ನೋಡಿ, ಈ ಅಪಪ್ರಚಾರ ಪ್ರಾರಂಭ ಆಗಿರತಕ್ಕಂಥದ್ದು ಇದು ಮೊದಲನೇದಲ್ಲ. ಅನೇಕ ದಿನಗಳಿಂದ, ಅಂದ್ರೆ ಸುಮಾರು ಒಂದು 2012-13ರಿಂದನೇ ಪ್ರಾರಂಭ ಆಗಿದೆ. ಇದು ಧರ್ಮಸ್ಥಳದ ಬಗ್ಗೆ ಒಂದು ಅಶ್ರದ್ಧೆ ನಿರ್ಮಾಣ ಮಾಡಬೇಕು, ಅಗೌರವ ನಿರ್ಮಾಣ ಮಾಡಬೇಕು, ಈ ಧರ್ಮಕ್ಷೇತ್ರದ ಬಗ್ಗೆ, ಶ್ರೀ ಕ್ಷೇತ್ರದ ಬಗ್ಗೆ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂತ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಡಪಂಥೀಯರದು, ಈ ಬುದ್ಧಿಜೀವಿಗಳದು, ಸುದ್ದಿಜೀವಿಗಳದು ಏನಾಗಿತ್ತು ಅದಕ್ಕೆ ಸರ್ಕಾರ ಬಲಿಯಾಗಿದೆ. ಹಾಗಾಗಿ ನಾನು ಕೂಡಲೇ ಇವಾಗೇನು ಸರ್ಕಾರ ಎಡಪಂಥೀಯರ ಮಾತುಗಳನ್ನು ಕೇಳಿ ತನಿಖೆಯನ್ನು ನಡೆಸ್ತಾ ಇದೆ SIT, 17 ಗುಂಡಿ ಅಗ್ದಿದ್ದಾರೆ. 17 ಗುಂಡಿನಲ್ಲಿ ಸಿಕ್ಕಿರ್ತಕ್ಕಂಥದ್ದೇನು ಸರ್ಕಾರಕ್ಕೆ, SITಗೆ ಮಣ್ಣು ಬಿಟ್ರೆ ಇನ್ನೇನು ಸಿಕ್ಕಿಲ್ಲ. ಹಾಗಾಗಿ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮಧ್ಯಂತರದ ವರದಿಯನ್ನ ಕೊಡಬೇಕು. ಏನು ಒಂದು ಧರ್ಮ ಕ್ಷೇತ್ರದ ಬಗ್ಗೆ ಹಾಗೆ ಮಾಡಿಬಿಟ್ಟಿದ್ದಾರೆ, ಹೀಗೆ ಮಾಡಿಬಿಟ್ಟಿದ್ದಾರೆ ಅಂತ ಅನ್ನುವಂತ ಒಂದು ದೊಡ್ಡ ಒಂದು ಕುಹಕವನ್ನು ನಿರ್ಮಾಣ ಮಾಡಿಬಿಟ್ಟಿದ್ರು, ಒಂದು ಆಕ್ರೋಶ ನಿರ್ಮಾಣ ಮಾಡಿಬಿಟ್ಟಿದ್ರು. ಸತ್ಯ ಹೊರಗಡೆ ಬಂದಿದೆ. ಸರ್ಕಾರ ಅದನ್ನು ಅನೌನ್ಸ್ಮೆಂಟ್ ಮಾಡ್ಲಿ ಅಂತ ಆಗ್ರಹ ಪಡಿಸ್ತೇವೆ. ಇನ್ನೂ ಕೂಡ SIT ತನಿಖೆ ಮುಂದುವರಿತಿದೆ. 17 ಕಡೆ ಶೋಧ ಕಾರ್ಯಾಚರಣೆ ಮಾಡಿದ್ರು ಕೂಡ ಇದುವರೆಗೂ ಕೂಡ ಏನು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಇದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀವಿ? ತನಿಖೆ ಮಾಡ್ಬೇಕಾ? ಅದೇ 17 ಕಡೆ ಗುಂಡಿ ಅಗದಿದ್ರಿಂದ ಧರ್ಮಸ್ಥಳ ಕ್ಷೇತ್ರದಲ್ಲಿ ಈ ಸತ್ಯ ಹೊರಗಡೆ ಬಂದಿದೆ. ಆ ಸತ್ಯವನ್ನ ಅನೌನ್ಸ್ಮೆಂಟ್ ಮಾಡಿ. ಇನ್ನೂ ಗುಂಡಿ ತೆಗಿತೀರಾ? ತೆಗೀರಿ. ಎಷ್ಟು ತೆಗಿತೀರಾ? ವಿಧಾನಸೌಧದ ಒಳಗಡೆ ಏನಾರ ಆಗಿದೆಯಾ, ಹೊರಗಡೆ ಏನಾರ ಆಗಿದೆಯಾ? ತೆಗೀರಿ. ಈ ಎಡಪಂಥೀಯರ, ಸುದ್ದಿಜೀವಿಗಳ, ಬುದ್ಧಿಜೀವಿಗಳ ಮಾತು ಕೇಳಿ ಈ ಕ್ಷೇತ್ರದ ಬಗ್ಗೆ ಒಂದು ಅಶ್ರದ್ಧೆಯನ್ನು ನಿರ್ಮಾಣ ಮಾಡಿದ್ರಿ. ಜನ ಆಕ್ರೋಶಿತರಾಗಿದ್ದಾರೆ. ಹಾಗಾಗಿ ಈಗಲಾದ್ರೂ ಕೂಡ ಸರ್ಕಾರ, ಉಪಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ಇದ್ರೊಂದು ದೊಡ್ಡ ಷಡ್ಯಂತ್ರ. ಅಂದ್ರೆ ಸರ್ಕಾರ ಷಡ್ಯಂತ್ರಕ್ಕೆ ಬಲಿ ಆಗಬೇಕಾ? ಯೋಚನೆ ಮಾಡಲಿ ಸರ್ಕಾರ ಅನ್ನೋದನ್ನ ನಾನು ಆಗ್ರಹ ಪಡಿಸ್ತೇನೆ. ಧನ್ಯವಾದಗಳು. ಇದಷ್ಟು ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ಮಾತಾಗಿದೆ. ಕ್ಯಾಮರಾಮನ್ ಶೇರ್ ಜೊತೆ ಮಲಂಡ ಪವರ್ ಟಿವಿ, ಧರ್ಮಸ್ಥಳ.